ನನ್ನ ನೆಲಮಂಗಲದ ನಾಗರಿಕರಿಗೆ ತುಂಬ ಹೃದಯದ ನಮಸ್ಕಾರಗಳು. ಇದೇ ಶುಕ್ರವಾರ ಬೆಳಿಗ್ಗೆ ನಮ್ಮ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಏನು KEB ಹಿಂಭಾಗ ಇರುವಂಥ ಪ್ರಸಿದ್ಧವಾದ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇದೇ ಶುಕ್ರವಾರ ಬೆಳಿಗ್ಗೆ 9:30ರಿಂದ 10:00ವರೆಗೆ ಅಲ್ಲಿ ಕಾರ್ಯಕ್ರಮವನ್ನು ಇದೆ. ಶ್ರೀರಾಮನವಮಿ ಪ್ರಯುಕ್ತ ವಿಜೃಂಭಣೆಯ ಪೂಜಾ ಕಾರ್ಯಕ್ರಮ ಮತ್ತು ಪೂಜೆಯ ನಂತರ ಏನು ನಮ್ಮ ಪುರಾತನವಾದ ಪ್ರತೀತಿಯಾದಂಥ ಪಾನಕ ಕೊಡೋದು, ಮಜ್ಜಿಗೆ ವಿತರಣೆ ಮಾಡೋದು ಮತ್ತು ಹೆಸರುಬೇಳೆ ವಿತರಣೆ ಮಾಡೋದು, ಇದನ್ನು ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಬಂದು ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಆ ಭಗವಂತನ ಆಶೀರ್ವಾದ ಪಡೆದು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ನಾನು ಎಲ್ಲ ನಮ್ಮ ನಾಗರಿಕ ಪರವಾಗಿ ಮತ್ತು ವೀರಾಂಜನೇಯ ಸ್ವಾಮಿ ಟ್ರಸ್ಟ್ ಪರವಾಗಿ ತಮ್ಮಲ್ಲಿ ಕೋರ್ತೇನೆ. ನಮ್ಮಲ್ಲಿ ಒಂದು ವಿಶೇಷವಾದ ಏನು ಅಂದರೆ, ಸುಮಾರು ನಮ್ಮ ನೆಲಮಂಗಲ ನಗರಸಭೆ ವ್ಯಾಪ್ತಿನಲ್ಲಿ ಹಲವಾರು ಆಂಜನೇಯ ಸ್ವಾಮಿ ದೇವಸ್ಥಾನ, ಉತ್ತರಘಟ್ಟ ಇರ್ಬೋದು, ಇಪ್ಪೆ ಆಂಜನೇಯ ಸ್ವಾಮಿ ಇರ್ಬೋದು, ಇನ್ನಿತರ ಹಲವಾರು ಆಂಜನೇಯ ಸ್ವಾಮಿ ದೇವಸ್ಥಾನಗಳು ಇದೆ. ಪ್ರಮುಖವಾಗಿ ಪುರಾತನವಾದ ಆಂಜನೇಯ ಸ್ವಾಮಿಗಳು ಇದೆ. ಆದರೂ ಸಹ ನಮ್ಮ ಈ ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತನ್ನದೇ ಆದ ಒಂದು ಬೃಹತ್ ಭಕ್ತಾದಿಗಳನ್ನ ಉಳ್ಳುವಂಥ ಈ ಒಂದು ಪ್ರಸಿದ್ಧವಾದ ಮತ್ತು ಪ್ರಬಲವಾದ ಏನು ಭಕ್ತರು ಏನೇ ಒಂದು ಕಷ್ಟದಲ್ಲಿ ಬಂದು ಭಗವಂತನ ಸನ್ನಿಧಿಯಲ್ಲಿ ಬೇಡ್ಕೊಂಡ್ರೆ ಅದು ಆ ಕಷ್ಟವನ್ನೆಲ್ಲ ನಿವಾರಣೆ ಮಾಡುವಂಥ ಶಕ್ತಿ ಇರುವಂಥ ಈ ಒಂದು ದೇವಸ್ಥಾನ ತುಂಬ 35-40 ವರ್ಷಗಳ ಇತಿಹಾಸವುಳ್ಳ ಈ ಒಂದು ದೇವಸ್ಥಾನ ನಾಳೆ ಶುಕ್ರವಾರ ನಾವು ಹನುಮ ಜಯಂತಿ ಮಾಡ್ತಾ ಇದ್ವಿ. ತಾವೆಲ್ಲರೂ ಆಗಮಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಏನು ಪ್ರಸಾದವಾಗಿ ನಾವು ಹೆಸರುಬೇಳೆ, ಪಾನಕ ಮತ್ತು ಮಜ್ಜಿಗೆಯನ್ನು ವಿತರಣೆ ಮಾಡ್ತೀವಿ, ಅದನ್ನು ಸ್ವೀಕರಿಸಿ ಎಲ್ಲರೂ ಆ ಭಗವಂತನ ಆಶೀರ್ವಾದ ಪಡಿಬೇಕಾಗಿ ಕೋರ್ತೇನೆ. ಇದು ಒಂಥರ ಮಾರ್ಮಿಕ ಉತ್ತರ ಕೊಡಬೇಕು ಅಂದರೆ ಜನಗಳಲ್ಲಿ ಈಗ ಭಯಭಕ್ತಿ ಜಾಸ್ತಿ ಆಗ್ಬಿಟ್ಟಿದೆ. ಫಸ್ಟು ಕಾಯಕವೇ ಕೈಲಾಸ ಅಂದ್ಬಿಟ್ಟು ಬಸವಣ್ಣವ್ರ ತತ್ವದಲ್ಲಿ ನಮ್ಮ ಹಿರಿಕರು, ಯಾಕಂದರೆ ನಮ್ಮ ತಾತನದಿರ್ಬೋದು, ನಮ್ಮ ತಂದೆಯವ್ರ ಕಾಲದಿರ್ಬೋದು, ಹಿಂದೆ ಎಲ್ಲ ಅವ್ರು ಮಾಡೋ ಕೆಲಸದಲ್ಲಿ ದೇವ್ರನ್ನ ಕಂಡ್ಕೊತಾ ಇದ್ರು. ಈಗ ಸಮಾಜ ಸ್ವಲ್ಪ ಒಂದು ದಾರಿ ತಪ್ಪಿದೆ ಅಂತ ಹೇಳಕ್ಕೆ ಇಷ್ಟಪಡಲ್ಲ. ಆದರೆ ಆ ಒಂದು ಏನು ವ್ಯವಸ್ಥೆನಲ್ಲಿ ಇಲ್ಲದೆ ಇದ್ದಾಗ ಜನಗಳಲ್ಲಿ ಭಗವಂತನ ಮೇಲೆ ತುಂಬ ಭಯಭಕ್ತಿ ಇದಾಗಿದೆ. ಸೊ ಆ ಒಂದು ಇದರಿಂದ ಇವತ್ತು ಎಲ್ಲ ಕಡೆನೂ ಇದೆ. ಯಾಕಂದರೆ ನೀವು ಅವತ್ತಿನ ಜನಸಂಖ್ಯೆಗೂ ಇವತ್ತಿನ ಜನಸಂಖ್ಯೆಗೂ ಪೂರ್ಣ ವ್ಯತ್ಯಾಸಗಳಿರ್ಬೋದು. ಆದರೂ ಸಹ ಅವತ್ತು ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಿದ್ದೇ ಕಮ್ಮಿ ಮಂದಿಗಳು. ಎಲ್ಲರೂ ಬೆಳಿಗ್ಗೆ ಎದ್ದು ದುಡಿಮೆನಲ್ಲೇ ದೇವ್ರನ್ನ ಕಾಣ್ತಾ ಇದ್ರು. ಆ ಒಂದು ತಮ್ಮ ನಡವಳಿಕೆನಲ್ಲೇ ದೇವ್ರನ್ನ ಕಾಣ್ತಾ ಇದ್ರು. ನಮ್ಮ ನಡವಳಿಕೆನಲ್ಲೇ ಅವರು ಸರಿದಾರಿನಲ್ಲಿ ಹೋಗಿ ಎಲ್ರಿಗೂ ಮಾದರಿಯಾಗಿರ್ತಾ ಇದ್ರು. ಬಟ್ ಇವತ್ತು ಆ ರೀತಿ ಎಲ್ಲ ವ್ಯಕ್ತಿಗಳು ವಿರಳ ಆಗಿದೆ. ಅದರಿಂದ ನಾವುಗಳು ಬೆಳಿಗ್ಗೆಯಿಂದ ಸಂಜೆ ತನಕ ಇಲ್ಲ ವಾರ ಪೂರ್ತಿ ಮಾಡಿರೋ ಒಂದು ತಪ್ಪುಗಳನ್ನ ತಂದೆ ಕ್ಷಮಿಸುವಂತ ಹೋಗೋ ಒಂದು ಸನ್ನಿವೇಶ ಬಂದಿದೆ. ಇದು ನಿಜಕ್ಕೂ ವಿಷಾದಕರ. ಆದರೂ ಸಹ ಏನು ನಿನ್ನೆ ಸಿದ್ದರಾಮಯ್ಯನವ್ರು ಹೇಳಿದ್ರಲ್ಲ ಬಡ್ಜೆಟ್ನಲ್ಲಿ, ಸೊ ದೇವರು ಎಲ್ಲೆಲ್ಲೂ ಇದ್ದಾನೆ, ಆದರೆ ದೇವಸ್ಥಾನದಲ್ಲೇ ಇದ್ದಾನೆ ಅಂತ ನಾನು ಒಪ್ಪಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ನಿಜಕ್ಕೂ ಮಾರ್ಮಿಕವಾಗಿ ಅವ್ರು ಹೇಳಿದ್ದಾರೆ. ಸೊ ಅದು ನಿಜನೂ ಸಹ. ಯಾಕಂದರೆ ನಮ್ಮ ನಡವಳಿಕೆ, ನಾವು ಮಾಡೋ ಕೆಲಸದಲ್ಲಿ ನಾವು ದೇವ್ರನ್ನ ಕಂಡುಕೊಂಡ್ರೆ ನಾವು ದೇವಸ್ಥಾನಕ್ಕೆ ಹೋಗೋ ಅಗತ್ಯನೇ ಬರಲ್ಲ. ಸರಿ ದಾರಿನಲ್ಲಿ ಒಂದು ಸತ್ಯವಾದ ಮಾರ್ಗದಲ್ಲಿ ನಾವು ನಡೆದ್ರೆ ದೇವಸ್ಥಾನಕ್ಕೆ ಹೋಗೋ ಪ್ರಮೇಯನೇ ಬರಲ್ಲ. ಯಾಕಂದರೆ ಸತ್ಯವಾದ ದಾರಿನಲ್ಲಿ ನಡೆದಾಗ ಇದೆಲ್ಲ ಅವಶ್ಯಕತೆ ಇರಲ್ಲ. ನಾಳೆ ಏನಿಲ್ಲ, ಮಾಮೂಲಿ ದೇವರೇ ಶುದ್ಧೀಕರಣ ಮಾಡಿಕೊಂಡು ಬೆಳಿಗ್ಗೆ ಅರ್ಚಕರ ಒಂದು ನೇತೃತ್ವದಲ್ಲಿ ಶುದ್ಧೀಕರಣ ಮಾಡಿಕೊಂಡು ತದನಂತರ 9:30ರಿಂದ 10:00ವರೆಗೆ ಮಹಾಪೂಜೆ ನಡೆಯುತ್ತೆ. ಮಹಾಪೂಜೆ ಮಹಾಮಂಗಳಾರತಿ ಎಲ್ಲ ನಡೆದಾದ್ಮೇಲೆ ಏನು ವೀರಾಂಜನೇಯ ಸ್ವಾಮಿ ಟ್ರಸ್ಟಿನ ಅಧ್ಯಕ್ಷರಿರ್ಬೋದು, ಇನ್ನಿತರ ಪದಾಧಿಕಾರಿಗಳಿರ್ಬೋದು, ಭಕ್ತಾದಿಗಳಿರ್ಬೋದು, ಇವರೆಲ್ಲರ ಸಮ್ಮುಖದಲ್ಲಿ ಆ ಒಂದು ಪಾನಕ, ಮಜ್ಜಿಗೆ ಮತ್ತು ಹೆಸರುಬೇಳೆ ವಿತರಣೆ ಕಾರ್ಯಕ್ರಮ ನಡೆಯುತ್ತೆ. ಪ್ರತಿ 3 ವರ್ಷಕ್ಕೊಂದ್ಸರಿ ಮಾಡ್ತಾ ಇತ್ತು. ಅದ್ರ ಬಗ್ಗೆ ಏನಿಲ್ಲ, ಪ್ರತಿ 3 ವರ್ಷಕ್ಕೆ ಮಾಡ್ತಾ ಇತ್ತು. ಈ ಸಾರಿ ಸ್ವಲ್ಪ ವಿಶೇಷವಾಗಿ ಆ ಕಿಟಕಿಗಳದ್ದು ಗ್ಲಾಸ್ಗಳು ಇರ್ಬೋದು, ಇನ್ನಿತರ ಅಲ್ಯೂಮಿನಿಯಂ ಪಾರ್ಟಿಷನ್ಸ್ ಇರ್ಬೋದು, ಇವೆಲ್ಲ ಸ್ವಲ್ಪ ನೀರೆಲ್ಲ ಆಡಿ ಬಿಸಿಲು ಗಾಳಿ ಮಳೆಗೆಲ್ಲ ಸ್ವಲ್ಪ ಶೀತಲವಾಗಿತ್ತು. ಅದನ್ನೆಲ್ಲ ಟ್ರಸ್ಟಿನ ವತಿಯಿಂದ ರೆಡಿ ಮಾಡಿಸಿದ್ರು. ಸೊ ಪೇಂಟನ್ನು ಸಹ ಪ್ರತಿ 5 ವರ್ಷಕ್ಕೊಮ್ಮೆ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ. ಅವತ್ತಿಂದನೂ ಸಹ ಈ ವರ್ಷನೂ ಸಹ ಮಾಡಿದ್ದಾರೆ. ಅದು ತನ್ನದೇ ಆದ ಒಂದು ವ್ಯವಸ್ಥೆನಲ್ಲಿ ಅದು ನಡೀತಾ ಇರೋದು. ಹೇಮಂತ್ ಕುಮಾರ್ ಅಂತ ಇಲ್ಲೇ ನಿವಾಸಿ.